ವೈವಿಧ್ಯತೆಯಲ್ಲಿ ಏಕತೆಯನ್ನು ಅಂತ ನಾವು ಒಪ್ಕೊಂಡಿದ್ದೀವಿ. ವೈವಿಧ್ಯತೆಯಲ್ಲಿ ಏಕತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಇವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇದನ್ನು ಹೇಳಿರೋದು 25 ನವಂಬರ್ 1949. 25 ನವಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿ ಭಾಷಣ ಮಾಡುವಾಗ ಒಂದು ದಿನ 26ನೇ ತಾರೀಕು ನವಂಬರ್ 1949 ಅಂಗೀಕಾರ ಆಯಿತು. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಅದು ಒಂದು ಐತಿಹಾಸಿಕ ಭಾಷಣ. ಆಗೇನು ಹೇಳಿದ್ದಾರೆ ಅಂತಂದರೆ, ಜನವರಿ 26, 1950ನೇ ಇಸ್ವಿ ಅವತ್ತಿನಿಂದ ನಾವು ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿ ಬಂದ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಕಾಲಿಡ್ತಾ ಇದ್ದೀವಿ. ರಾಜಕೀಯ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಾವು ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ ಹೋಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೋಗಿದೆಯಾ? ಮತ್ತು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಲ್ಲ, ನನಗೆ ಯಾಕೆ ಇನ್ನೂ ಹಕ್ಕು ಸಿಕ್ಕಿಲ್ಲ ನನಗೆ ಅಂತ ತಿಳ್ಕೋಬೇಕಲ್ಲ. ಸಂವಿಧಾನ ಕೊಟ್ಟಿದೆ ಅಪ್ಪ, ಯಾಕೆ ಸಿಕ್ಕಿಲ್ಲ ಇನ್ನು ನನಗೆ ಅನ್ನೋ ಆ ಜಾಗೃತಿ ಬರಬೇಕಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರಬೇಕಲ್ಲ. ಮಹಿಳೆಯರಿಗಿರ್ಬೋದು, ಬಡವರಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿರ್ಬೋದು. ಯಾಕೆ ಸಿಕ್ಕಿಲ್ಲ ಇನ್ನು? ನನಗೆ ಯಾಕೆ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ? ನನಗೆ ಯಾಕೆ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ? ಸಂವಿಧಾನ ಕೊಟ್ಟಿದೆ, ನಮ್ಗೆ ಯಾಕೆ ಸಿಕ್ಕಿಲ್ಲ? ಈ ಜಾಗೃತಿ ಬರಬೇಕಲ್ಲ. ಸಂವಿಧಾನ ಇವತ್ತು 75ನೇ ವರ್ಷಕ್ಕೆ ಜಾರಿ ಆಗ್ತಾ ಇದೆ, ಇನ್ನೂ ಯಾಕೆ ಸಿಕ್ಕಿಲ್ಲ? ಅದರಿಂದ ನಾವು ಸರ್ಕಾರ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಆದರೆ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಈ ಜಾಥಾ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಗೊತ್ತಾಗಲಿ, ಎಲ್ರಿಗೂ ಗೊತ್ತಾಗಲಿ ಅಂತ. ಸಂವಿಧಾನ ಏನು ಹೇಳ್ತದೆ ಅಂತ ಗೊತ್ತಾಗ್ತದೆ, ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು. ಈಗ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಹಿಷ್ಣುತೆ, ಸಹಬಾಳ್ವೆ ಅಂತ. ಆಗ್ತಾ ಇದೆಯಾ? ಅದು ಬಾಯಿನಲ್ಲಿ ಹೇಳ್ತೀವಿ ಅಷ್ಟೇ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ. ಅದಕ್ಕೆ ನಿಜವಾಗಿ ಆಗ್ತಾ ಇರೋದೇನು? ನಿಜವಾಗಿ ಏನು ಆಗ್ತಾ ಇದೆ? ಸಬ್ಕ ಸಾಥ್ ಆಗ್ತಾ ಇದೆಯಾ? ಸಬ್ಕ ವಿಕಾಸ್ ಆಗ್ತಾ ಇದೆಯಾ? ದಟ್ ಈಸ್ ಟು ಬಿ ಲುಕ್ಡ್ ಇಂಟು.